ಇಂದು ಮಹಾಸಭಾ ಗಣಪತಿ ಪ್ರತಿಷ್ಠಾನೆ ಕಾರ್ಯ ಆಗಸ್ಟ್ 27ರಂದು ನಡೆಯಲಿದೆ. ಸದ್ಯ ಶಿವಮೊಗ್ಗದ ಕುಂಬಾರಗುಂಡಿಯಲ್ಲಿ ಗಣೇಶ ರೆಡಿಯಾಗ್ತಾ ಇದ್ದಾನೆ. ತಾತ ಮುತ್ತಾತನ ಕಾಲದಿಂದ ಜೇಡಿ ಮಣ್ಣು ಬಳಕೆ ಮಾಡಿಕೊಂಡು ವಿಗ್ರಹವನ್ನ ರೆಡಿ ಮಾಡಲಾಗ್ತಿದೆ. ಈ ವರ್ಷವೂ ಸಹ ಗಣೇಶನ ಮೂರ್ತಿ ಸಿದ್ಧವಾಗಿದ್ದು ಸುಣ್ಣ ಬಣ್ಣ ಬಳಿಯುವ ಕಾರ್ಯ ನಡೆಯುತ್ತಿದೆ. ಮೂರ್ತಿ ತಯಾರಕರು ಕೊನೆ ಹಂತದ ಟಚ್ ಕೊಡ್ತಾ ಇದ್ದಾರೆ. ಗಣೇಶ್ ಎಂಬುವರು ಈ ಮೂರ್ತಿಯ ರೂವಾರಿಯಾಗಿದ್ದು ಕನ್ನಡ ಮೀಡಿಯಂ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಇದು ನಮ್ಮ ಅಜ್ಜನ ಕಾಲದಿಂದನೂ ಹಿಂದೂ ಮಹಾಸಭಾ ಗಣಪತಿ ಮಾಡ್ತಾಯಿದ್ದೀವಿ. ಈಗ ಮೊಮ್ಮಗ ಮಾಡ್ತಾಯಿದ್ದೀವಿ. ಹಿಂದೆ ನಮ್ಮ ಅಜ್ಜ ಮಾಡ್ತಾಯಿದ್ರು, ಈಗ ನಮ್ಮ ತಂದೆಯವರು ಮಾಡಿದರು, ಈಗ ನಮ್ಮ ಮೊಮ್ಮಗ ನಾವು ಗಣೇಶನವರು ಮಾಡ್ತಾಯಿದ್ದೀವಿ. 80 ವರ್ಷದಿಂದನೂ ಈ ಗಣಪತಿ ಮಾಡ್ತಾಯಿದ್ದೀವಿ. ಇದು ಸುಮಾರು 35 ವರ್ಷದಿಂದ ಹಳೆಯದು, ಮುತ್ತದ ಕಾಲದಿಂದನೂ ಬರ್ತಾಯಿದೆ. ಜೇಡಿ ಮಣ್ಣಿಂದ ಮಾಡ್ತಾಯಿದ್ದೀವಿ ಗಣಪತಿನ. ಅಂದರೆ ಈಗಿನ ವಾತಾವರಣಕ್ಕೆ ಇದೆಲ್ಲ ಒಂದು 8-15 ದಿವಸ ಬೇಕು ಮಾಡಲಿಕ್ಕೆ. ಈ ಹೊರಗಡೆಯಿಂದ ತಂದು ಮಾರೋರು ಏನು ಮಾಡ್ತಾರೆ, ಅಚ್ಚಿಂದ ಮಾಡ್ಕೊಂಬಂದ್ಬಿಟ್ಟು ಭಾಳ ಕಮ್ಮಿ ರೇಟಿಗೆ ಕೊಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಈಗ ರೇಟುದು. ಹಂಗಾಗಿ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ. ಅಂದರೆ ವರ್ಷ ಎಷ್ಟು ಹೋಗ್ತಾ ಇತ್ತು? ವರ್ಷ 400-500 ಗಣಪತಿ ಮಾಡ್ತಾಯಿದ್ವಿ. ಈ ವರ್ಷ ಸ್ವಲ್ಪ ಭಾಳ ಕಡಿಮೆ ಇದೆ ಸರಿ. ಅಷ್ಟು ಜನ ಬರ್ತಾಯಿಲ್ಲ, ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹೋಗ್ತಾಯಿದ್ದಾರೆ. ಈಗ ಮೊದಲಿನ ಕಮಿಟಿ ಜನ ಇಲ್ಲೇ ಮಾಡಿಕೊಡ್ರಿ ಅಂತ ಬರ್ತಾಯಿದ್ರು. ಈಗಿನ ಕಮಿಟಿಯಲ್ಲಿ ಈಗಿನ ಹುಡುಗರು ಏನು ಮಾಡ್ತಾರೆ, ನಮಗೆ ಬೇರೆ ಬೇರೆ ಕಡೆ ಕಮ್ಮಿ ಸಿಕ್ಕರೆ ಎಲ್ಲ ಸಿಗುತ್ತೆ ಅಲ್ಲಿ ಹೂವನ್ನ, ಹಂಗಾಗಿ ಅವರೆಲ್ಲ ಆ ಕಡೆ ಹೋಗ್ತಾರೆ. ಇದು ನಾವು ವರ್ಕ್ ಮಾಡೋದು ಕೈಯಲ್ಲಿ ಮಾಡ್ತೀವಿ, ಅವರೆಲ್ಲ ಮೋಲ್ಡ್ ಗಣಪತಿಗಳು ಮಾಡ್ತಾರೆ. ಈಗ ಅದು ಎಷ್ಟು ಕೊಟ್ಟರು ಅವ್ರದ್ದು ನಡೆಯುತ್ತೆ, ನಮ್ಮದು ಆ ಥರ ಬರೋಲ್ಲ. ನಾವು 8-10 ದಿವಸ ಮನೆ ಮಂದಿ ಎಲ್ಲ ಮಾಡ್ತೀವಿ, ಕುಟುಂಬದಲ್ಲೆಲ್ಲ ಮಾಡ್ತೀವಲ್ಲ, ಹಾಗಾಗಿ ಅದರಿಂದ ಗೀಟಲ್ಲ ಅಂತೇಳಿ ನಮಗೆ ಎಷ್ಟು ಬರುತ್ತೋ ಅಷ್ಟು ಸಾಧ್ಯವೋ ಅಷ್ಟು ಮಾಡ್ತಾಯಿದ್ದೀವಿ. ಇಲ್ಲ ಬೇರೆ ಯಾರು ಇದು ಮಾಡ್ಕೊಳ್ಳಲ್ಲ, ನಾವು ಅಷ್ಟೇ ಮಾಡ್ತೀವಿ ಮನೆಯಲ್ಲಿ. ಇಲ್ಲಿ 3-4 ಕುಟುಂಬ ಇದೆ, ಎಲ್ಲರಿಗೂ ಅದೇ ಥರ ಆಗಿದೆ. ಅದು ಎಲ್ಲರೂ ಅವರು ಈ ನಮ್ಮ ಮನೆ ಹತ್ರ ಎಷ್ಟೆಷ್ಟು ಖರ್ಚಾಗುತ್ತೋ ಅಷ್ಟು ಮಾಡ್ತೀವಿ, ಬೇರೆ ಕಡೆ ಮರಲ್ಲ, ಮನೆಯಲ್ಲೇ ಮಾಡ್ಕೊಂಡು ಇದು ಮಾಡ್ತೀವಿ. ಇದು ನಮ್ಮ ಅಜ್ಜನ ಕಾಲದಿಂದನೂ ಹಿಂದೂ ಮಹಾಸಭಾ ಗಣಪತಿ ಮಾಡ್ತಾಯಿದ್ದೀವಿ. ಈಗ ಮೊಮ್ಮಗ